ನಮಸ್ಕಾರ. ಕೆಲವೊಮ್ಮೆ ತುಂಬಾ ಸರಳ ಅಂತ ಅನಿಸೋ ಸಾಲುಗಳ ಹಿಂದೆ ಒಂದು ದೊಡ್ಡ ತತ್ವಶಾಸ್ತ್ರವೇ ಅಡಗಿರುತ್ತೆ. ಇವತ್ತು ನಾವು ಎಲ್ಲರಿಗೂ ಚಿರಪರಿಚಿತವಾಗಿರುವ ಪೂಜಾಯ ರಾಘವೇಂದ್ರಾಯ ಅನ್ನೋ ಸಂಸ್ಕೃತ ಶ್ಲೋಕವನ್ನೊಮ್ಮೆ ಆಳವಾಗಿ ನೋಡೋಣ. ಬನ್ನಿ, ಕೇವಲ 32 ಅಕ್ಷರಗಳಲ್ಲಿರೋ ಈ ಅದ್ಭುತ ಜಗತ್ತನ್ನ ಒಟ್ಟಿಗೆ ಸೇರಿ ಅನ್ವೇಷಿಸೋಣ. ಈ ಶ್ಲೋಕ ಖಂಡಿತ ಎಲ್ರೂ ಕೇಳಿರ್ತೀವಿ ಅಲ್ವಾ? ಅಂದ್ರೆ ಯೋಚನೆ ಮಾಡಿ, ಕೇವಲ 32 ಅಕ್ಷರಗಳಲ್ಲಿ ಇಷ್ಟೊಂದು ಆಳವಾದ ಅರ್ಥವನ್ನ, ಇಷ್ಟೊಂದು ಶಕ್ತಿಯನ್ನ ಹಿಡಿದಿಡೋಕೆ ಹೇಗೆ ಸಾಧ್ಯ? ನೋಡಿ, ಈ ಶ್ಲೋಕ ಕೇವಲ ಒಂದು ಪ್ರಾರ್ಥನೆ ಅಲ್ಲ, ಇದೊಂದು ಪರಿಪೂರ್ಣವಾದ ರಚನೆ. ಇದರಲ್ಲಿರೋ ಪ್ರತಿಯೊಂದು ಪದ, ಅಕ್ಷರಕ್ಕೂ ಅದರದೇ ಆದ ವಿಶೇಷ ಅರ್ಥ ಇದೆ. ಈ ವಿಶ್ಲೇಷಣೆಯಲ್ಲಿ ನಾವು ಮೊದಲು ಶ್ಲೋಕದ ವಿನ್ಯಾಸವನ್ನ ನೋಡೋಣ. ಆಮೇಲೆ ಅದರ ಅಡಿಪಾಯವಾಗಿರೋ ಸತ್ಯ ಮತ್ತು ಧರ್ಮದ ಬಗ್ಗೆ ಮಾತಾಡೋಣ. ನಂತರ ಕಲ್ಪವೃಕ್ಷ ಮತ್ತು ಕಾಮಧೇನುವಿನ ರೂಪಕಗಳು ಏನನ್ನುತ್ತವೆ ಅಂತ ತಿಳಿದುಕೊಳ್ಳೋಣ. ಕೊನೆಗೆ ಇದೆಲ್ಲವನ್ನೂ ಒಟ್ಟು ಸೇರಿಸಿ ಒಂದು ಸಂಪೂರ್ಣ ಚಿತ್ರಣವನ್ನ ನೋಡೋಣ. ಸರಿ, ಹಾಗಿದ್ರೆ ಮೊದಲನೇದಾಗಿ ಈ ಪ್ರಾರ್ಥನೆಯ ಶಕ್ತಿಯ ಬಗ್ಗೆ ಮಾತಾಡೋಣ. ಇದು ಸುಮ್ಮನೆ ಪದಗಳ ಜೋಡಣೆ ಅಲ್ಲ, ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸಲಾದ ಅತ್ಯಂತ ಪೂಜನೀಯ, ಅಷ್ಟೇ ಶಕ್ತಿಯುತವಾದ ಪ್ರಾರ್ಥನೆಗಳಲ್ಲಿ ಇದು ಕೂಡ ಒಂದು. ಇದನ್ನ ರಚನೆ ಮಾಡಿದವರು ಯಾರು ಗೊತ್ತಾ? ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಮಶಿಷ್ಯರಾದ ಶ್ರೀ ಅಪ್ಪಂಡಾಚಾರ್ಯರು. ಇದು ಕೇವಲ ಭಾವನೆಗಳಿಂದ ಬಂದಂಥ ಸಾಲುಗಳಲ್ಲ, ಬದಲಿಗೆ ಪ್ರಜ್ಞಾಪೂರ್ವಕವಾಗಿ ಪ್ರತಿಯೊಂದು ಪದವನ್ನು ಅಳೆದು ತೂಗಿ ಅತ್ಯಂತ ಕೌಶಲ್ಯದಿಂದ ರಚಿಸಿದ ಒಂದು ಮೇರುಕೃತಿ. ಈಗ ನೇರವಾಗಿ ಶ್ಲೋಕದ ರಚನೆ ಅಥವಾ ಅದರ ಡಿಸೈನ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ಒಂದು ವಿಶೇಷತೆ ಇದೆ. ಈ ಶ್ಲೋಕದ ರೂಪ ಅಂದ್ರೆ ಅದರ ಸ್ಟ್ರಕ್ಚರ್ ಕೂಡ ಅದರ ಅರ್ಥದಷ್ಟೇ ತುಂಬಾನೇ ಮುಖ್ಯವಾದದ್ದು. ಈ ಶ್ಲೋಕವನ್ನು ಅನುಷ್ಟುಪ್ ಅನ್ನೋ ಒಂದು ನಿರ್ದಿಷ್ಟ ಛಂದಸ್ಸಿನಲ್ಲಿ ರಚಿಸಲಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಶಾಸ್ತ್ರಗಳ ಪ್ರಕಾರ ಈ ಛಂದಸ್ಸಿನ ಅಭಿಮಾನಿ ದೇವತೆ ವಾಯುದೇವರು. ಇದು ಈ ಶ್ಲೋಕಕ್ಕೆ ಇನ್ನೊಂದು ದೈವಿಕ ಆಯಾಮವನ್ನು ಕೊಡುತ್ತೆ. ಇಡೀ ಶ್ಲೋಕ ಕೇವಲ 32 ಅಕ್ಷರಗಳಿಂದ ಕೂಡಿದೆ. ಯೋಚನೆ ಮಾಡಿ, ಒಂದೇ ಒಂದು ಹೆಚ್ಚಿಲ್ಲ, ಒಂದೇ ಒಂದು ಕಡಿಮೆನೂ ಇಲ್ಲ. ಇದು ಈ ಪದ್ಯದ ರಚನೆಯಲ್ಲಿರೋ ನಿಖರತೆಯನ್ನ ತೋರಿಸುತ್ತೆ. ಈ 32 ಅಕ್ಷರಗಳನ್ನ 4 ಸಮಾನ ಭಾಗಗಳಾಗಿ ವಿಂಗಡಿಸಲಾಗಿದೆ. ಇವನ್ನ ಪಾದಗಳು ಅಂತ ಕರೀತಾರೆ. ಅಂದ್ರೆ ಪ್ರತಿಯೊಂದು ಪಾದದಲ್ಲೂ 8 ಅಕ್ಷರಗಳು. ಈ ರೀತಿ ಸಮಾನವಾಗಿ ವಿಭಾಗ ಮಾಡಿರೋದು ಕೇವಲ ಒಂದು ಕಾವ್ಯದ ನಿಯಮ ಅಷ್ಟೇ ಅಲ್ಲ, ಇದು ಶ್ಲೋಕದ ಅರ್ಥವನ್ನ ನಿಧಾನವಾಗಿ ಚಿಂತನೆ ಮಾಡೋಕೆ, ಧ್ಯಾನ ಮಾಡೋಕೆ ಸಹಾಯ ಮಾಡೋ ಒಂದು ಅದ್ಭುತ ವಿನ್ಯಾಸ. ಸರಿ, ಶ್ಲೋಕದ ರಚನೆ ಬಗ್ಗೆ ಗೊತ್ತಾಯ್ತು. ಈಗ ಇದರ ಆತ್ಮಕ್ಕೆ ಅಂದ್ರೆ ಇದರ ತಿರುಳಿಗೆ ಬರೋಣ. ಶ್ರೀ ರಾಘವೇಂದ್ರರ ಚಾರಿತ್ರ್ಯದ 2 ಮುಖ್ಯ ಸ್ತಂಭಗಳು, ಅವೇ ಸತ್ಯ ಮತ್ತು ಧರ್ಮ. ಇದ್ರ ಬಗ್ಗೆನೇ ಶ್ಲೋಕ ಮಾತಾಡೋದು. ನೋಡಿ, ಸತ್ಯ ಅಂದ್ರೆ ನಾವನ್ಕೊಂಡ್ ಹಾಗೆ ಬರೀ ನಿಜ ಹೇಳೋದು ಮಾತ್ರ ಅಲ್ಲ. ಇದರರ್ಥ ತುಂಬಾ ವಿಶಾಲ. ಇದು ಎಲ್ಲರಿಗೂ ಹಿತವನ್ನು ಉಂಟುಮಾಡುವ ಮಾತು, ಪ್ರಾಮಾಣಿಕತೆ ಮತ್ತು ಭಗವಂತನ ಉಪಾಸನೆಯಲ್ಲಿರೋ ನಿಷ್ಠೆಯನ್ನೂ ಒಳಗೊಂಡಿದೆ. ಅಷ್ಟೇ ಅಲ್ಲ, ಶಾಸ್ತ್ರಗಳ ಮೂಲಕ ಪರಮ ಸತ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಸತ್ಯವೇ. ಇನ್ನು ಧರ್ಮ. ಧರ್ಮ ಅಂದ್ರೆ ಏನು? ಅದು ವ್ಯಕ್ತಿಯನ್ನ ಮತ್ತು ಇಡೀ ಸಮಾಜವನ್ನ ಸನ್ಮಾರ್ಗದಲ್ಲಿ ಹಿಡಿದಿಟ್ಕೊಳ್ಳುವ ಒಂದು ನೀತಿ. ನಮ್ಮ ಶಾಸ್ತ್ರಗಳು ಧರ್ಮಕ್ಕೆ 10 ಪ್ರಮುಖ ಲಕ್ಷಣಗಳಿವೆ ಅಂತ ಹೇಳ್ತವೆ. ಆ 10 ಲಕ್ಷಣಗಳು ಯಾವುವು ಅಂದ್ರೆ, ಧೃತಿ ಅಂದ್ರೆ ತಾಳ್ಮೆ, ಕ್ಷಮ ಅಂದ್ರೆ ಕ್ಷಮಿಸೋ ಗುಣ, ದಮ ಅಂದ್ರೆ ಇಂದ್ರಿಯಗಳ ಮೇಲೆ ಹಿಡಿತ, ಅಸ್ತೇಯ ಅಂದ್ರೆ ಬೇರೆಯವರ ವಸ್ತುವಿಗೆ ಆಸೆ ಪಡದೇ ಇರೋದು, ಮತ್ತು ಶೌಚ ಅಂದ್ರೆ ದೈಹಿಕ ಮತ್ತು ಮಾನಸಿಕ ಶುದ್ಧಿ. ಇನ್ನು ಮುಂದುವರೆದು ಇಂದ್ರಿಯ ನಿಗ್ರಹ, ಧೀ ಅಂದ್ರೆ ಒಳ್ಳೆಯ ಬುದ್ಧಿ, ವಿದ್ಯಾ ಅಂದ್ರೆ ಪರಮಸತ್ಯದ ಅರಿವು, ಸತ್ಯಂ ಅಂದ್ರೆ ಮನಸ್ಸು, ಮಾತು, ಕೃತಿ ಒಂದಾಗಿರೋದು, ಮತ್ತು ಕೊನೆಯದಾಗಿ ಅಕ್ರೋಧ ಅಂದ್ರೆ ಕೋಪ ಇಳ್ದೇ ಇರೋದು. ಶ್ರೀರಾಘವೇಂದ್ರರು ಈ ಎಲ್ಲಾ ಗುಣಗಳ ಒಂದು ಸಾಕಾರ ಮೂರ್ತಿಯಾಗಿದ್ರು. ಅದಕ್ಕೆ ನೋಡಿ, ಸತ್ಯ ಧರ್ಮ ರತಾಯ ಚ ಅನ್ನೋಲ್ಲಿ ಬರೋ ರತಾಯ ಅನ್ನೋ ಪದ ಇದೆಯಲ್ಲ, ಅದು ತುಂಬಾ ಮುಖ್ಯ. ರತಾಯ ಅಂದ್ರೆ ಸುಮ್ನೆ ಆಸಕ್ತಿ ಇರೋದಲ್ಲ, ಬದಲಿಗೆ ಸತ್ಯ ಮತ್ತು ಧರ್ಮದಲ್ಲಿ ಸಂಪೂರ್ಣವಾಗಿ ನಿರಂತರವಾಗಿ ಲೀನವಾಗಿದ್ರು ಅಂತ ಅರ್ಥ. ಅಕ್ಷರಶಃ ಅವರು ಸತ್ಯ ಧರ್ಮದ ಸ್ವರೂಪವೇ ಆಗಿದ್ರು. ಶ್ಲೋಕದ ಮೊದಲ ಭಾಗ. ಸರಿ, ಈಗ 2ನೇ ಭಾಗಕ್ಕೆ ಬರೋಣ. ಇಲ್ಲಿ ಭಕ್ತರಿಗೆ ಸಿಗೋ ಅನುಗ್ರಹವನ್ನ 2 ತುಂಬಾನೇ ಶಕ್ತಿಯುತವಾದ ರೂಪಕಗಳ ಮೂಲಕ ವಿವರಿಸಲಾಗಿದೆ. ಇಲ್ಲಿ ನೋಡಿ, ಎಷ್ಟು ಸೂಕ್ಷ್ಮವಾದ ಮತ್ತು ಸುಂದರವಾದ ವ್ಯತ್ಯಾಸವನ್ನ ಹೇಳಿದ್ದಾರೆ. ಭಜತಾಂ ಅಂದ್ರೆ ಯಾರು ಸೇವೆ ಮತ್ತು ಪೂಜೆ ಮಾಡ್ತಾರೋ ಅವರಿಗೆ ರಾಯರು ಕಲ್ಪವೃಕ್ಷದ ಹಾಗೆ,
ಕಲ್ಪವೃಕ್ಷ ಒಂದೇ ಕಡೆ ಇರುತ್ತೆ, ಅದರ ಹತ್ರ ಹೋಗಿ ಬೇಡಿದ್ರೆ ಬಯಸಿದ್ದನ್ನ ಕೊಡುತ್ತೆ. ಆದ್ರೆ ನಮತಾಂ ಅಂದ್ರೆ ಯಾರು ಕೇವಲ ಶರಣಾಗಿ ನಮಸ್ಕಾರ ಮಾಡ್ತಾರೋ ಅವರಿಗೆ ರಾಯರು ಕಾಮಧೇನುವಿನ ಹಾಗೆ. ಕಾಮಧೇನು ತಾನೇ ಭಕ್ತನ ಹತ್ರ ಬಂದು ಪ್ರೀತಿಯಿಂದ ಪೋಷಿಸುತ್ತೆ. ಒಂದು ಕಡೆ ಸ್ಥಿರವಾದ ಅನುಗ್ರಹ, ಇನ್ನೊಂದು ಕಡೆ ಚಲನಶೀಲವಾದ ತಾಯಿಯಂತಹ ಕರುಣೆ. ಅದ್ಭುತ ಅಲ್ವಾ? ಈ ಕಾಮಧೇನುವಿನ ರೂಪಕ ಏನನ್ನುತ್ತೆ ಅಂದ್ರೆ, ಅದು ಕೇವಲ ಬಯಸಿದ್ದನ್ನ ಕೊಡುವ ಶಕ್ತಿಯಲ್ಲ, ಅದೊಂದು ತಾಯಿಯ ಪ್ರೀತಿಯ ಸಂಕೇತ. ಪ್ರೀತಿಯಿಂದ ಪೋಷಿಸುತ್ತೆ. ಅಷ್ಟೇ ಅಲ್ಲ, ಕಾಮಧೇನು ತಾನೇ ಚಲಿಸಬಲ್ಲದು. ಅಂದ್ರೆ ರಾಯರ ಅನುಗ್ರಹ ಭಕ್ತ ಎಲ್ಲೇ ಇರ್ಲಿ ಅವನನ್ನ ಹುಡುಕಿಕೊಂಡು ಬಂದು ತಲುಪುತ್ತೆ ಅನ್ನೋ ಒಂದು ದೊಡ್ಡ ಭರವಸೆಯನ್ನ ಕೊಡುತ್ತೆ. ಸರಿ, ಈಗ ನಾವು ಚರ್ಚೆ ಮಾಡಿದ ಎಲ್ಲಾ ಅಂಶಗಳನ್ನ, ಎಲ್ಲಾ ತುಣುಕುಗಳನ್ನ ಒಂದ್ಸಲ ಜೋಡ್ಸಿ ಈ ಶ್ಲೋಕದ ಸಂಪೂರ್ಣ ಮತ್ತು ಸಮಗ್ರ ದರ್ಶನವನ್ನ ಪಡೆಯೋಣ. ಹಾಗಾದ್ರೆ ಈ ಇಡೀ ಶ್ಲೋಕದ ಒಟ್ಟು ಚಿತ್ರಣ ಏನು? ಇದರರ್ಥ ಸತ್ಯ ಮತ್ತು ಧರ್ಮದಲ್ಲಿ ಸದಾಕಾಲ ಮುಳುಗಿರುವ ಪೂಜ್ಯರಾದ ಶ್ರೀರಾಘವೇಂದ್ರರಿಗೆ ನಮಸ್ಕಾರಗಳು. ಯಾರು ಅವರನ್ನು ಭಜಿಸುತ್ತಾರೋ ಅವರಿಗೆ ಅವರು ಕಲ್ಪವೃಕ್ಷದಂತೆ, ಮತ್ತು ಯಾರು ಕೇವಲ ನಮಸ್ಕರಿಸುತ್ತಾರೋ ಅವರಿಗೆ ಅವರು ಕಾಮಧೇನುವಿನಂತೆ ಇದ್ದಾರೆ. ಈ ಒಂದು ವಾಕ್ಯದಲ್ಲಿ ಅವರ ವ್ಯಕ್ತಿತ್ವ, ಅವರ ಅನುಗ್ರಹದ ರೀತಿ ಎಲ್ಲವನ್ನೂ ಎಷ್ಟು ಸುಂದರವಾಗಿ ಹಿಡಿದಿಡ್ಲಾಗಿದೆ ನೋಡಿ. ಕೊನೆಯದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಈ ಶ್ಲೋಕ ಕೇವಲ ಒಂದು ಸ್ತೋತ್ರ ಅಲ್ಲ, ಅದೊಂದು ಸಂಪೂರ್ಣ ಜೀವನ ದರ್ಶನ. ಇದು ಒಂದು ಕಡೆ ಸದ್ಗುಣಶೀಲ ಜೀವನಕ್ಕೆ ಸತ್ಯ ಮತ್ತು ಧರ್ಮ ಅನ್ನೋ ಮಾದರಿಯನ್ನ ಕೊಡುತ್ತೆ. ಇನ್ನೊಂದು ಕಡೆ ಭಕ್ತನ ಮನೋಭಾವಕ್ಕೆ ತಕ್ಕಂತೆ ಕಲ್ಪವೃಕ್ಷ ಮತ್ತು ಕಾಮಧೇನುವಿನ ರೂಪದಲ್ಲಿ ದೈವಿಕ ಅನುಗ್ರಹ ಸಿಗತ್ತೆ ಅನ್ನೋ ವಾಗ್ದಾನವನ್ನು ಮಾಡುತ್ತೆ. ಈ ವಿಶ್ಲೇಷಣೆ ಮುಗಿಸೋ ಮುನ್ನ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಮೂಡಬೇಕು. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಸತ್ಯ ಮತ್ತು ಧರ್ಮದ ಈ ಮೌಲ್ಯಗಳು ಇವತ್ತಿನ ನಮ್ಮ ಆಧುನಿಕ ಜೀವನಕ್ಕೆ ಹೇಗೆ ಸಂಬಂಧಿಸ್ತವೆ? ನಾವು ಅವುಗಳನ್ನ ನಮ್ಮ ಬದುಕಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ಸ್ವಲ್ಪ ಯೋಚನೆ ಮಾಡೋಣ.